ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ಟಿಪ್ಸ್ ಏನಂದರೆ ನಿಮಗೆ ಸ್ವಲ್ಪ ಗಾರ್ಡನ್ ಟಿಪ್ಸ್ ಕೊಡ್ತೀನಿ. ಆಮೇಲೆ ಅದಕ್ಕೂ ಮುಂಚೆ ಒಂದು ಟಾಪಿಕ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಯಾರೆಲ್ಲ ನೀವೊಬ್ಬರು ಚಾನಲ್ಗೆ ಹೋಗಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮ್ಗೆ ಮಾಡ್ತೀನಿ ಅಂತ ಕೂಡ ಹೇಳೋದಿಲ್ಲ, ಡನ್ ಅಂತ ಹಾಕ್ಬಿಟ್ಟು ನೀವು ರಿಟರ್ನ್ ಕೊಡಿ ಅಂತ ಹಾಕ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನಾನು ಮೊನ್ನೆ ಒಂದು ಚಾನೆಲ್ ನೋಡಿದೆ, ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು, ಅದು ಸ್ಕ್ಯಾಮ್ ಕಮೆಂಟ್ ಆಗುತ್ತೆ ಅಂತೆ. ನಿಮ್ಮ ವಿಡಿಯೋನೂ ಡಿಲೀಟ್ ಆಗುತ್ತೆ, ನಮ್ಮ ವಿಡಿಯೋನೂ ಡಿಲೀಟ್ ಆಗುತ್ತೆ. ಆಮೇಲೆ ಇನ್ನೊಬ್ಬರು ವಿಡಿಯೋಗೆ ಹೋಗ್ಬಿಟ್ಟು ಥ್ಯಾಂಕ್ ಯು ಫಾರ್ 50 ಸಬ್ಸ್ಕ್ರೈಬರು, ಥ್ಯಾಂಕ್ ಯು ಫಾರ್ 100 ಸಬ್ಸ್ಕ್ರೈಬರ್, ಆ ಥರ ಹಾಕೋಕ್ಕೆ ಹೋಗ್ಬಿಡಿ. ಆ ಥರ ಹಾಕಿದ್ರೆ ನಿಮ್ಮ ವಿಡಿಯೋ ಡಿಲೀಟ್ ಆಗುತ್ತೆ ಅಂತೆ, ಅವ್ರ ವಿಡಿಯೋ ಡಿಲೀಟ್ ಆಗುತ್ತೆ ಅಂತೆ. ದಯವಿಟ್ಟು ನೋಡಿ, ನನ್ನ ಚಾನಲೇ ಆಗಲಿ, ನೀವು ಯಾರ ಚಾನಲೇ ಆಗಲಿ, ನೋಡಿಬಿಟ್ಟು ದಯವಿಟ್ಟು ಫುಲ್ ವಿಡಿಯೋ ನೋಡಿಬಿಟ್ಟು ನೈಸ್ ಇನ್ಫಾರ್ಮೇಷನ್, ಏನೋ ಒಂದು ನೈಸ್ ಟಿಪ್ಸು, ಒಳ್ಳೆ ವಿಡಿಯೋ ಹಾಕಿದ್ದೀರಾ ಅಂತ ನೀವು ಅವ್ರಿಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋನು ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ರಿಟರ್ನ್ ಮಾಡಿ ಅಂತ ಒಂಥರ ನಿಸ್ವಾರ್ಥವಾಗಿ ಹಾಕಬೇಡಿ. ಓಕೆನಾ ಸ್ನೇಹಿತರೆ? ಅದು ನೋಡಿ, ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ. ಓಕೆನಾ? ನಾನು ಇದು ಸ್ವಲ್ಪ ಕೇಳ್ಬಟ್ಟೆ, ಅದಕ್ಕೋಸ್ಕರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನೋಡಿ, ನಾನು ಯಾವುದೇ ಚಾನಲ್ಗೆ ಹೋದ್ರೂ 2 ಸಬ್ಸ್ಕ್ರೈಬರ್ ಇದ್ರೂ ನಾನು ಒಳ್ಳೆಯದಾಗಿ ಕಮೆಂಟ್ ಹಾಕಿ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಆ ಥರ ಹಾಕ್ತೀನಿ. ನಾನು ಯಾವಾಗಲೂ ಯಾವ ಚಾನಲ್ಗೆ ಹೋಗಿ ನಾನು ಹಾಕಿದ್ದೀನಿ, ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ರಿಟರ್ನ್ ಕೊಡಿ ಅಂತ ನಾನು ಹಾಕಿದ್ದೇ ಇಲ್ಲ. ಅದು ನಿಸ್ವಾರ್ಥವಾಗಿ ಇರುತ್ತೆ. ಅದು ನಿಸ್ವಾರ್ಥ ಅಂತಾರಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೇ ದೊಡ್ಡ ಯೂಟ್ಯೂಬರ್ಗಳಾಗಲಿ, ಒಬ್ಬರು ಹೇಳ್ತಾರೆ ದೊಡ್ಡ ಯೂಟ್ಯೂಬರ್ಗಳು ಚಿಕ್ಕ ಯೂಟ್ಯೂಬರ್ಗಳು ಚಾನಲ್ಗಳು ನೋಡೋದಿಲ್ಲ ಅಂತ. ನೋಡಿ, ನನ್ನ ಚಾನಲಲ್ಲೂ ಜಯ ಹೆಗಡೆ ಅಂತಿದ್ದಾರೆ, ಅವ್ರಿಗೆ 36,000 ಫಾಲೋವರ್ಸ್. ಇದು ನಾನು ಇನ್ನೊಂದು ವಿಡಿಯೋದಲ್ಲೂ ಹಾಕಿದ್ದೀನಿ. ಅವ್ರು ಏನಕ್ಕೆ ನನ್ನ ವಿಡಿಯೋ ನೋಡಬೇಕು, ನನಗೂ ಕಮೆಂಟ್ ಮಾಡಬೇಕು? ಆ ಥರ ಅದು ಸುಳ್ಳು. ದೊಡ್ಡ 1000 ಗಟ್ಟಲೆ ಇರೋರು ಚಿಕ್ಕ ಯೂಟ್ಯೂಬ್ಗಳ ಚಾನಲ್ಗಳನ್ನ ನೋಡ್ತಾರೆ. ಒಬ್ಬರು ಕಮೆಂಟ್ ಆಗೋಲ್ಲ, ಯಾಕಂದರೆ ನಂದು ಇಷ್ಟು 1000 ಆಗಿಬಿಟ್ರೆ ಸಾಕು, ಅವ್ರಿಗೆ ಏನೋ ಒಂಥರ ಇದು ಬಂದುಬಿಡುತ್ತೆ, ಹೆಮ್ಮೆ ಬಂದುಬಿಡುತ್ತೆ. ನೋಡಿ ಸ್ನೇಹಿತರೆ, ಅದೆಲ್ಲ ಏನಿಲ್ಲ. ಚಿಕ್ಕ ಯೂಟ್ಯೂಬ್ ಚಾನಲ್, ದೊಡ್ಡ ಯೂಟ್ಯೂಬ್ ಚಾನಲ್ ಇಲ್ಲ. ಚಿಕ್ಕ ಯೂಟ್ಯೂಬ್ ಚಾನಲ್ಗೂ ನೀವು ಕಮೆಂಟ್ ಮಾಡಿ, ಅವ್ರಿಗೆ ಹೆಮ್ಮೆ ಆಗುತ್ತೆ. ಅಯ್ಯೋ, ಇಷ್ಟು ದೊಡ್ಡ ಚಾನಲ್ ಅವ್ರು ನನಗೆ ಕಮೆಂಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಹೆಮ್ಮೆ, ನಿಮ್ಮನ್ನ ಟಾಪಲ್ಲಿ ಕುಂಡ್ರಿಸ್ತಾರೆ. ಓಕೆನಾ ಸ್ನೇಹಿತರೆ? ನೋಡಿ, ಒಬ್ಬೊಬ್ಬರು ಚಿಕ್ಕವರು ದೊಡ್ಡವರಂತ ಏನಿಲ್ಲ ಸ್ನೇಹಿತರೆ. ಏನು ಹೇಳೋದು, ಅದು ಸಭ್ಯತೆ, ಆಮೇಲೆ ಒಂದು ಘನತೆ ತೋರಿಸುತ್ತೆ. ನೀವು ಅವ್ರಿಗೆ ಕಮೆಂಟ್ ಮಾಡೋದ್ರಿಂದ, ಆಮೇಲೆ ನೀವು ಇನ್ಫಾರ್ಮೇಷನ್ ಕೊಡಿ. ನೀವು ಯಾವ ಥರ ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಲಕ್ಷಗಟ್ಟಲೆ ಗಾರ್ಡನರ್ಸ್ ಚಾನಲ್ಗಳಲ್ಲಿ, ಕುಕ್ಕಿಂಗ್ ಚಾನಲ್ಗಳಾಗಲಿ, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಂಡ್ರಿ, ಯಾವ ಥರ ಇನ್ಫಾರ್ಮೇಷನ್ ಅಂತ ನೀವು ಅದ್ರ ಬಗ್ಗೆ ನೀವು ಒಂದು ಚಾನಲ್ನಲ್ಲಿ ನೀವು ವಿಡಿಯೋ ಹಾಕಿ. ಓಕೆನಾ ಸ್ನೇಹಿತರೆ? ದೊಡ್ಡ ಯೂಟ್ಯೂಬರ್ಗಳು ಏನಂದರೆ ಸ್ನೇಹಿತರೆ, ಈ ಥರ ಕಮೆಂಟ್ಸ್ ಹಾಕ್ತಾರೆ. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ನಂದು ವಿಡಿಯೋ ಆಗಲಿ, ಯಾರ ವಿಡಿಯೋ ಆಗಲಿ, ಫುಲ್ ವಿಡಿಯೋ ನೋಡೋದ್ರಿಂದನೇ ನಿಮಗೇನು ಅಷ್ಟೇ, ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಾ, ಓ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನನಗೆ ದುಡ್ಡು ಬಂದುಬಿಡುತ್ತೆ ಅಂತ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ವ್ಯೂಸ್ ಬಂದ್ರೇ ನಿಮ್ಗೆ ದುಡ್ಡು ಬರೋದು. ಎಷ್ಟು 1000 ಗಟ್ಟೆ ನಿಮಗೆ ಸಬ್ಸ್ಕ್ರೈಬರ್ ಬಂದರೂ ನಿಮ್ಗೆ ದುಡ್ಡು ಬರೋಲ್ಲ. ನೀವು ಇನ್ನೊಬ್ರು ವೀಡಿಯೋನ ಫುಲ್ಲಾಗಿ ನೋಡಿ, ಅವರು ನಿಮ್ಮ ವಿಡಿಯೋ ನೋಡಲಿ. ಆ ಥರ ಇರೋದ್ರಿಂದನೇ ನಿಮಗೆ ಏನು ಲಾಭ ಆಗೋದು, ನಿಮಗೆ ಪ್ರಯೋಜನ. ಓಕೆನಾ ಸ್ನೇಹಿತರೆ? ಇದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾರಾದರೂ ಕುಕ್ಕಿಂಗ್ ಚಾನಲ್ ಅವರಾಗಲಿ, ಯಾರೇ ಆಗಲಿ, ಒಬ್ಬರು ವೀಡಿಯೋಗಳನ್ನ ಅಪ್ರಿಷಿಯೇಟ್ ಮಾಡಿ ಕಮೆಂಟ್ ಮಾಡಿ, ಆಮೇಲೆ ನೀವು ಪ್ಲೀಸ್ ನನ್ನ ವೀಡಿಯೋನು ನೋಡಿ ಅಂತ ಹೇಳಿ. ಓಕೆನಾ ಸ್ನೇಹಿತರೆ? ಈಗ ನಾನು ನಿಮಗೆ ಒಂದು ಗಾರ್ಡನ್ ಟಿಪ್ಸ್ ಏನಂದರೆ, ನೋಡಿ, ಒಬ್ಬೊಬ್ಬರು ಏನು ಮಾಡ್ತಾರೆ, ಗಿಡಗಳನ್ನ ತಂದು ಹಾಗೆ ಇಟ್ಬಿಡ್ತಾರೆ. ಅದು ಏನಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ಸತ್ತೋಗುತ್ತೆ. ನೀವು ಈ ಥರ ಐಡಿಯಾ ಮಾಡಿ. ಓಕೆನಾ ಸ್ನೇಹಿತರೆ? ಚಿಕ್ಕ ಪಾಟ್ಗಳಲ್ಲಿ ತರ್ತಾರೆ. ನೋಡಿ ಸ್ನೇಹಿತರೆ, ಈ ಥರ ಚಿಕ್ಕ ಪಾಟ್ಗಳಲ್ಲಿ ತರ್ತಾರೆ. ಅದು ಏನಾಗುತ್ತೆ, ನೀರು ಹಾಕಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಸತ್ತೋಗುತ್ತೆ. ನೀವೇನು ಮಾಡಿ ಗೊತ್ತಾ, ನಿಮಗೆ ಟೈಮ್ ಇಲ್ಲ ಅಂದರೆ ನೀವೇನು ಮಾಡಿ, ನೋಡಿ, ಈ ಥರ ಅಗಲವಾದ ಪಾಟ್ಗಳು ತಗೊಳ್ಳಿ. ಒಂದು 25 ಇಂಚು ಪಾಟು, ಯಾವುದಾದ್ರೂ ಡ್ರಮ್ನ ಕಟ್ ಮಾಡಿ ಕೂಡ ನೀವು ಮಾಡ್ಬೋದು. ಅದರಲ್ಲಿ ನೀವು ತಂದಿರೋ ಪ್ಲ್ಯಾಂಟ್ಗಳನ್ನೆಲ್ಲ ಅದರಲ್ಲಿ ಒಂದೇ ಪಾಟಲ್ಲಿ ಹಾಕ್ಬಿಡಿ. ಓಕೆನಾ ಸ್ನೇಹಿತರೆ? ಈ ಥರ ತುಂಬ ಜನ ಮಾಡ್ತಾರೆ. ನಾನು ತುಂಬ ಚಾನಲ್ ಸರ್ಚ್ ಮಾಡಿದೆ. ಇದು ಒಳ್ಳೆ ಐಡಿಯಾ ನಿಮಗೆ. ನೋಡಿ, ನಾನು ಇದರಲ್ಲಿ ಒಂದು 20 ಪ್ಲ್ಯಾಂಟ್ ಆದರೂ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಜಪನೀಸ್ ಜಾಸ್ಮಿನ್ ಪ್ಲ್ಯಾಂಟ್ ಸ್ನೇಹಿತರೆ. ಆಮೇಲೆ ಇದು ಇನ್ಫೇಷಿಯನ್ಸ್ ಪ್ಲ್ಯಾಂಟು, ಆಮೇಲೆ ಇದು ಲಾಲಿಪಾಪ್ ಅಂತಾರೆ, ಕಾಮನ್ ಆಗಿ ಲಾಲಿಪಾಪ್ ಪ್ಲ್ಯಾಂಟ್, ಆಮೇಲೆ ಶ್ರಂಪ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಓಕೆನಾ ಸ್ನೇಹಿತರೆ? ಆಮೇಲೆ ಇದು
ಇದು ಆಸ್ಟರ್ ಡೈಸಿ ನೋಡಿ, ಎಷ್ಟು ಪ್ಲಾಂಟಾಗಿ ಹಾಕಿದ್ದೀನಿ ಸ್ನೇಹಿತರೆ ನಾನು. ಇದು ಬೋಸ್ಟನ್ ಫಣ್ಣು, ಆಮೇಲೆ ಬ್ಲೂ ಡೈಸ್ ಪ್ಲ್ಯಾಂಟ್ ನಾನು ಇದರಲ್ಲೇ ಹಾಕ್ಬಿಟ್ಟೆ, ಯಾಕಂದರೆ ಆರಾಮಾಗಿ ಬೆಳೆಯುತ್ತೆ ಅಂತ. ಆಮೇಲೆ ನೋಡಿ, ಇದು ಕೆಲೇಡಿಯಮ್ಮು ಹಾಕಿದ್ದೀನಿ ನಾನು ಇದರಲ್ಲಿ. ಕೆಲೇಡಿಯಮ್ಮು ನೋಡಿ, ಈ ಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ಥರ ನೋಡಿ. ಇದೂ ಇದರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಜೆರೇನಿಯಮೂ ಇದರಲ್ಲಿ ಹಾಕಿದ್ದೀನಿ ನೋಡಿ. ಆಮೇಲೆ ನಿತ್ಯ ಪುಷ್ಪ ಸ್ನೇಹಿತರೆ, ಅದನ್ನು ಹಾಕಿದ್ದೀನಿ ನೋಡಿ. ಇನ್ನೂ ಸುಮಾರಿದೆ ಒಳಗಡೆ. ಆಮೇಲೆ ಸ್ವೀಟ್ ಪೊಟ್ಯಾಟೊ ವೈನು, ಆಮೇಲೆ ಪುದೀನ ನೋಡಿ, ಪುದೀನ ಕೂಡ ಹಾಕಿದ್ದೀನಿ ಈ ಥರ. ಆಮೇಲೆ ಇದು ಬಂದು ಸ್ನೇಹಿತರೆ, ಇದೂ ಅಷ್ಟೇ ನಾನು ಸಪ್ರೇಟಾಗಿ ಇಟ್ಟಿದ್ದೆ, ಬೇಗ ಒಣಗಿ ಹೋಯ್ತು. ಈ ಥರ ಪಾಟಲ್ಲಿ ಇತ್ತು ಅದು. ಈ ಥರ ಪಾಟಲ್ಲಿ ನಾನೇನು ಮಾಡಿದೆ, ಇದಕ್ಕೆ ಶಿಫ್ಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಒಂಥರ ಸಾಯೋ ಥರ ಆಯಿತು. ನಾನೇನು ಮಾಡಿದೆ, ಎಲ್ಲ ಬ್ರೂನಿಂಗ್ ಮಾಡಿಬಿಟ್ಟೆ ನೋಡಿ. ಮತ್ತೆ ಚಿಗುರ್ತಾ ಇದೆ. ಇದು ಯೆಲ್ಲೋ ಕಲರ್ ಗೋಲ್ಡನ್ ಶವರ್ ಪ್ಲ್ಯಾಂಟ್ ಸ್ನೇಹಿತರೆ. ಇದರಲ್ಲಿ ಯೆಲ್ಲೋ ಕಲರ್ ಸಣ್ಣ ಸಣ್ಣ ಹೂವು ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಪ್ಲ್ಯಾಂಟ್ ಇದೆ ಅಂದರೆ ಇದರಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಟ್ರೈ ಮಾಡಿ, ಓಕೆನಾ. ನೋಡಿ, ಇದು ಕಿಡ್ನಿ ಸ್ಟೋನ್ಗೆಲ್ಲ ತಿಂತಾರಲ್ಲ, ರಣಕಳಿ ಪ್ಲ್ಯಾಂಟ್ ಅಂತಾರೆ. ಆಮೇಲೆ ಕಲೊಂಚೋ ಪೆನಾಟ ಅಂತ ಕೂಡ ಕರೀತಾರೆ, ಓಕೆನಾ ಸ್ನೇಹಿತರೆ. ನೀವು ಇದೇ ಥರ ಟ್ರೈ ಮಾಡಿ, ಓಕೆನಾ. ಒಂದೇ ಪಾಟಲ್ಲಿ ಈ ಥರ ಕೊಂಬೋ ಪ್ಲ್ಯಾಂಟ್ ಥರ ಇಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಕೊಂಬೋ ಆಫರ್ ಅಂತಾರಲ್ಲ, ಆ ಥರ ಕೊಂಬೋ ಪಾಟ್ ಪ್ಲ್ಯಾಂಟ್, ಓಕೆನಾ ಸ್ನೇಹಿತರೆ. ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತಾ ಸ್ನೇಹಿತರೆ? ನಾನು ಹೇಳಿದೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ. ಅದೇ ಥರ ನೀವು ಮಾಡಿ, ಓಕೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.